ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಸಮೀಪವಾಗ್ತಿದೆ. ಈಗಾಗಲೇ ದಸರಾ ಗಜಪಡೆ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿದೆ. ಐತಿಹಾಸಿಕ ಜಂಬೂ ಸವಾರಿಗೆ ತಯಾರಿ ಕೂಡ ನಡೆಯಲಾಗ್ತಿದ್ದು, ಇದೆಲ್ಲದರ ಮಧ್ಯದಲ್ಲಿ ದಸರಾ ಗಜಪಡೆ ಪೋಷಿಸುತ್ತಿರುವ ಮಾವುತರು, ಕಾವಾಡಿಗಳು ಹಾಗೂ ಕುಟುಂಬ ಸದಸ್ಯರಿಗೆ ಬುಧವಾರ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು. ಅರಮನೆ ಆವರಣದಲ್ಲಿ ನಡೆದ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿವಿಧ ಆರೋಗ್ಯ ಪರೀಕ್ಷೆಗಳನ್ನು ನಡೆಸಲಾಯಿತು. ಮೈಸೂರಿನ ನಾರಾಯಣ ಹೃದಯಾಲಯದ ನುರಿತ ಹಿರಿಯ ವೈದ್ಯರು ಶಿಬಿರದಲ್ಲಿ ಭಾಗವಹಿಸಿದ್ದರು. ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ಚಾಲನೆಯನ್ನ ನೀಡಿದರು. ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗಿಯಾದ ಮಾವುತರು, ಕಾವಾಡಿಗಳು ಹಾಗೂ ಕುಟುಂಬಸ್ಥರು ಬಿಪಿ, ಶುಗರ್, ಇಸಿಜಿ ಸೇರಿದಂತೆ ಇನ್ನಿತರ ಆರೋಗ್ಯ ಸಂಬಂಧಿ ತಪಾಸಣೆಗಳಿಗೆ ಒಳಪಟ್ಟರು. ನಮಸ್ಕಾರ ಎಲ್ಲರಿಗೂ. ನಾವು ನಾರಾಯಣ ಹೆಲ್ತ್ ಮೈಸೂರು ವತಿಯಿಂದ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಮಾವುತರು, ಕಾವಾಡಿಗರು ಮತ್ತು ಅವರ ಫ್ಯಾಮಿಲಿ ಕುಟುಂಬದವರಿಗೆ ಇದನ್ನು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಈಗ ಆನೆಯ ಆರೋಗ್ಯವನ್ನು ಮಾವುತರು ಕಾಪಾಡ್ತಾರೆ, ಮಾವುತರ ಆರೋಗ್ಯವನ್ನು ನಾವು ಕಾಪಾಡೋ ಒಂದು ಪಣ ತೊಟ್ಟಿದ್ದೀವಿ. ಸೊ ಅವ್ರಿಗೆ ಕಾರ್ಡಿಯಾಕ್ ಸ್ಕ್ರೀನಿಂಗ್ ಆಗಲಿ ವಿತ್ ಇಸಿಜಿ ಆ್ಯಂಡ್ ಎಕೋ, ಕ್ಯಾನ್ಸರ್ ಸ್ಕ್ರೀನಿಂಗ್ ವಿತ್ ಐ ಬ್ರೆಸ್ಟ್, ಅದು ಒಂದು ಲೇಟೆಸ್ಟ್ ಟೆಕ್ನಾಲಜಿ. ಅದರಲ್ಲಿ ಯಾವುದೇ ಥರ ವಿಕಿರಣ ಇಲ್ದಂಗೆ ನಾವು ಡಿಟೆಕ್ಟ್ ಮಾಡೋದಾಗಲಿ, ಅವರ ಫ್ಯಾಮಿಲಿ ಫೀಮೇಲ್ ಅಬೋವ್ 40 ಏಜು. ಆಮೇಲೆ ನಾವಿಲ್ಲಿ ಒಬ್ಬರು ತಜ್ಞ ವೈದ್ಯರನ್ನ ಕರ್ಕೊಂಡು ಬಂದಿದ್ದೀವಿ, ಫಿಸಿಷಿಯನ್. ಅವ್ರು ಯಾವುದೇ ಥರ ಪ್ರಾಬ್ಲಮ್ ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಸ್ಕ್ರೀನಿಂಗಲ್ಲಿ ಡಿಟೆಕ್ಟ್ ಆಗಿರ್ಬೋದು, ಅದಕ್ಕೆ ಫರ್ದರ್ ಯಾವ ಥರ ಟ್ರೀಟ್ಮೆಂಟ್ ಬೇಕು, ಅವ್ರಿಗೆ ಏನು ಬೇಕು ಅನ್ನೋದನ್ನು ಗೈಡ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಫರ್ದರ್ ಚಿಕಿತ್ಸೆ ಕೊಡಿಸೋಂಥದ್ದು ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಈ ದಸರಾ ಇದಕ್ಕೆ ಒಂದು ನಮ್ಮದು ಅಳಿಲು ಸೇವೆ ಅಂತ ನಾವು ಇದನ್ನು ಫ್ರೀಯಾಗಿ ಮಾಡ್ತಾಯಿದ್ದೀವಿ ನಾರಾಯಣ ಹೆಲ್ತ್ ಮೈಸೂರು ವತಿಯಿಂದ. ನಾಡಹಬ್ಬ ದಸರಾ 2024ಕ್ಕೆ ಏನು ಆಗಮಿಸಿರ್ತಕ್ಕಂಥ 14 ಆನೆಗಳು ಮತ್ತು ಅದರ ಮಾವುತರು, 14 ಆನೆಗಳಿಗೆ 14 ಮಾವುತರು ಮತ್ತು ಅದರ ಕಾವಾಡಿಗರು, ಆಮೇಲೆ ಅದರ ಕುಟುಂಬ ವರ್ಗದವರು. ಸುಮಾರು ಏನು ಅಂದರೆ ದಸರಾ ಬಿಟ್ಟು ಉಳಿದೆಲ್ಲ ಟೈಮಲ್ಲಿ ಕಾಡಲ್ಲೇ ಅವರ ಜೀವನನ ಸಾಗಿಸ್ತಾರೆ. ಅವರ ಹೆಲ್ತ್ ಚೆಕಪ್ ಬಗ್ಗೆ, ಅವರ ಹೆಲ್ತ್ ಬಗ್ಗೆ ಅಷ್ಟೊಂದು ಗಮನ ಹರಿಸಿರೋದಿಲ್ಲ. ಹಾಗಾಗಿ ಇಲ್ಲಿ ದಸರಾಗೆ ಅಂಥೇಳಿ ಏನು ಬಂದಿರ್ತಾರೆ, ಈ ಟೈಮ್ನಲ್ಲಿ ನಾವು ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಬೇಕು ಅಂಥೇಳಿ ವಿಚಾರ ಮಾಡಲಾಗಿ ಆವಾಗ ನಾರಾಯಣ ಹೆಲ್ತ್ ಅವರು ಮುಂದೆ ಬಂದು ನಾವು ಹೆಲ್ತ್ ಚೆಕಪ್ಪನ್ನು ಮಾಡಿಕೊಡ್ತೀವಿ ಸರ್ ಫ್ರೀ ಇದರಲ್ಲಿ, ಸೊ ನಮ್ಮ ಸರ್ವಿಸನ್ನು ಅವ್ರಿಗೆ ಇದು ಉಪಯೋಗಿಸ್ಕೊಳ್ಳಿ ಅಂತೇಳಿ ಕೇಳಿದಾಗ ಆಯಿತು, ಅವ್ರಿಗೆ ಅನುಮತಿ ನೀಡಿ ಇವತ್ತು ನಾರಾಯಣ ಹೆಲ್ತ್ ಹಾಸ್ಪಿಟಲ್ದವರು ನಮ್ಮ ಆನೆ ಮಾವುತರು, ಕಾವಾಡಿಗರು ಮತ್ತು ಅದಕ್ಕೆ ಏನು ಅಸೋಸಿಯೇಟ್ ಆಗಿರುವಂಥ ಅವರ ಕುಟುಂಬ ವರ್ಗದವರಿಗೂ ಕೂಡ ಇವತ್ತು ಎಲ್ಲರಿಗೆ ಹೆಲ್ತ್ ಚೆಕಪ್ಸು, ಜನರಲ್ ಚೆಕಪ್ಸ್ ಇರಲಿ, ಆಮೇಲೆ ಬೋನ್ ಮ್ಯಾರೋ ಡೆನ್ಸಿಟಿ ಇರಲಿ, ಆಮೇಲೆ ಇಸಿಜಿಗಳನ್ನು, ಇಕೋ, ಇವಾಗ ಎಲ್ಲಗಳನ್ನು ಇಲ್ಲೇ ಅವರು ಸೆಟಲ್ ಮಾಡಿ ಇಲ್ಲೇ ನಮಗೆ ಹೆಲ್ತ್ ಚೆಕಪ್ಪನ್ನು ಮಾಡ್ತಾಯಿದ್ದಾರೆ. ಸೊ ಆದ್ದರಿಂದ ಅವರು ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಹೆಲ್ತಲ್ಲಿ ಅದನ್ನು ಹೆಚ್ಚಿನ ಟ್ರೀಟ್ಮೆಂಟಲ್ಲಿ ಕೂಡ ಅವರು ಡಿಸ್ಕೌಂಟು ಮತ್ತು ಇದನ್ನು ಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ನಾವು ಚೆಕಪ್ ಮಾಡಿದ್ರಲ್ಲಿ ಯಾವುದೇ ಮಾವುತರಿಗೆ ಹೆಲ್ತಲ್ಲಿ ಏನೂ ತೊಂದರೆಗಳಿಲ್ಲ.